ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಎಲ್ಲರೂ ಹೇಳ್ತಾರೆ ಸಾಮಾನ್ಯವಾಗಿ, ಆ ವ್ಯಕ್ತಿ ನನಗೆ ತುಂಬ ನೋವು ಕೊಟ್ಟರು, ನಾನೇನು ಮಾಡಲಿ ಅಂತ. ಅದಕ್ಕೆ ಎಲ್ಲರೂ ಹೇಳೋ ಉತ್ತರ, ವ್ಯಕ್ತಿನೇ ಮುಖ್ಯ ಆದರೆ ಮಾತನ್ನು ಮರೆತುಬಿಡು, ಮಾತೇ ಮುಖ್ಯ ಆದರೆ ವ್ಯಕ್ತಿಯನ್ನು ಬಿಟ್ಬಿಡು ಅಂತ ಅಲ್ವಾ? ಹಾಗೆ ನಮ್ಮ ಸಂಬಂಧಗಳು ಹಾಳೋಗೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಕೋಪ. ಒಂದೂರು, ಆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಎಷ್ಟು ಕೋಪ ಬರ್ತಿರುತ್ತಪ್ಪ ಅಂತ ಅಂದರೆ, ಮಾತೆತ್ತಿದ್ರೆ ಸಾಕು ತುಂಬ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಒಂದಿನ ಅವನು ವ್ಯವಸಾಯ ಮಾಡ್ತಾ ಇರ್ತಾನೆ. ಪಕ್ಕದ ಜಮೀನಿನಿಂದ ಒಬ್ಬ ಹುಡುಗ ಏನು ಮಾಡ್ತಾನೆ, ಒಂದು ಹಿಡಿ ಮಣ್ಣನ್ನು ಅವನ ಹೊಲಕ್ಕೆ ಹಾಕ್ತಾನೆ ಅಷ್ಟೆ. ಎಷ್ಟು ಕೋಪ ಮಾಡಿ ಹೆಂಗೆ ಕೂಗಾಡ್ತಾನೆ ಅಂದರೆ, ಅಲ್ಲಿದ್ದಂತಹ ಪಕ್ಷಿಗಳೆಲ್ಲ ಹಾರು ಹೋಗ್ಬಿಡುತ್ತಂತೆ. ಅಷ್ಟು ಕೋಪ ಮಾಡ್ಕೊಳ್ತಾನಂತೆ. ಅವನು ಒಂದು ನಿಮಿಷ ಆ ಪಕ್ಷಿಗಳು ಹಾರೋಗೋದನ್ನು ನೋಡಿ ಇನ್ನೂ ಅವನಿಗೆ ಕೋಪ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಏನು ಮಾಡೋದು, ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀನಿ ಅಂತ ಅವನಿಗವನೇ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸಂಜೆ ಮನೆಗೆ ಹೋಗ್ತಾನೆ. ಸಂಜೆ ಮನೆಗೆ ಹೋದಾಗ ಅವನ ಹೆಂಡತಿಗೆ ಗೊತ್ತಾಗುತ್ತೆ, ಓಕೆ ಇವತ್ತು ಏನೋ ಆಗಿದೆ, ಇವನು ಇವತ್ತು ಕೋಪ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಆಗ ಅವರ ಹೆಂಡತಿ ಹೇಳ್ತಾಳೆ, ಇಲ್ಲಿ ಒಬ್ಬರು ಸಾಧುಗಳು ಬಂದಿದ್ದಾರೆ. ಆ ಸಾಧುಗಳು ನಿನ್ನ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ಕೊಡ್ತಾರೆ, ದಯವಿಟ್ಟು ಬಾ ಹೋಗಿ ಮಾತಾಡಿಸ್ಕೊಂಬರೋಣ ಅಂತ ಕರೀತಾರೆ. ಆ ವ್ಯಕ್ತಿ ಕೇಳಲ್ಲ. ಆದರೂ ಅವ್ರ ಹೆಂಡತಿ ಪದೇ 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 ಹೇಳ್ತಾನೆ ಇರ್ತಾಳೆ. ಸರಿ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ, ನಾನು ಹೋಗಿ ಬರ್ತೀನಿ, ನಾನು ಒಬ್ಬನೇ ಹೋಗ್ತೀನಿ ಅಂತ ಏನು ಮಾಡ್ತಾನೆ, ಒಬ್ಬನೇ ಹೋಗ್ತಾನೆ. ಹೋಗಿ ನೋಡ್ತಾನೆ, ಆ ಸಾಧುಗಳು ಧ್ಯಾನದಲ್ಲಿ ಕೂತಿರ್ತಾರೆ. ಎಷ್ಟು ಶಾಂತವಾಗಿ ಕಾಣ್ತಿರ್ತಾರೆ ಅಂದರೆ ಇವನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಮನುಷ್ಯರು ಇಷ್ಟೂ ಶಾಂತವಾಗಿ ಇರ್ಬೋದಾ, ನಾನು ಯಾಕಿರಲ್ಲ, ನಾನು ಎಷ್ಟೊಂದು ಕೋಪ ಮಾಡ್ಕೊಳ್ತೀನಿ ಅಂತ. ಯೋಗಿಗಳು ಕಣ್ಣನ್ನು ಬಿಡ್ತಾರೆ. ಆಗ ಇವನು ಹೇಳ್ತಾನೆ, ನೀವು ಇಷ್ಟೊಂದು ಶಾಂತವಾಗಿ ಹೇಗಿರ್ತೀರ, ನನಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ಕೋಪ ಬರುತ್ತೆ, ಕೂಗಾಡ್ತೀನಿ. ಇವತ್ತು ಬೆಳಗ್ಗೆ ನನ್ನ ಕೂಗಾಟಕ್ಕೆ ಪಕ್ಷಿಗಳೆಲ್ಲ ಹಾರೋಯ್ತು, ಹೀಗೆ ನನ್ನನ್ನು ಎಲ್ಲರೂ ಕೆಟ್ಟವ್ರನ್ನಾಗಿ ಮಾಡಿಬಿಡ್ತಾರೆ ಅಂತ. ಆಗ ಸಾಧುಗಳು ಹೇಳ್ತಾರೆ, ಮನೆಗೆ ಹೋಗಿ 2 ಪಾತ್ರೆಯನ್ನು ತೊಗೊಂಡು ಬಾ ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಮನೆಗೆ ಹೋಗಿ 2 ಪಾತ್ರೆಯನ್ನು ತೊಗೊಂಬರ್ತಾರೆ. ತೊಗೊಂಬಂದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಕಾಯಕ್ಕಿಡು, ನಾನು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಇವರು ಸ್ನಾನ ಮಾಡಬೇಕೇನೋ ಅಂತ ಏನು ಮಾಡ್ತಾನೆ, ಆ ವ್ಯಕ್ತಿ ಪಾತ್ರೆಯಲ್ಲಿ ನೀರು ತುಂಬಿಸಿ ಕಾಯಕ್ಕೆ ಇಡ್ತಾರೆ. ನೀರು ಕುದಿಯೋದಕ್ಕೆ ಶುರು ಆಗುತ್ತೆ. ಸಾಧುಗಳು ಅವನ ಮುಖವನ್ನು ಆ ಕುದಿಯೋ ನೀರಿನ ಹತ್ತಿರ ತೊಗೊಂಡು ಹೋಗಿ, ನೋಡು ನಿನ್ನ ಮುಖ ಕಾಣಿಸ್ತಿದ್ಯಾ, ನೋಡು ನಿನ್ನ ಮುಖ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಆಗ ಈ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಸಾಧುಗಳೇ, ಮೊದಲು ನನ್ನನ್ನು ಬಿಟ್ಬಿಡಿ, ಈ ಕಾವು ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಮುಖ ಎಲ್ಲಿಂದ ಕಾಣುತ್ತೆ, ಇಲ್ಲ ನೀನು ಒಂದ್ಸಲ ನೋಡು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಇಲ್ಲ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಸಾಧುಗಳು ಹೇಳ್ತಾರೆ, ಹೇಗೆ ನೋಡೋದಕ್ಕೆ ಸಾಧ್ಯ, ನೋಡು ಕುದಿಯೋ ನೀರಿನಲ್ಲಿ ಹೇಗೆ ಮುಖ ಕಾಣೋದಿಲ್ವೋ ಹಾಗೆ ನೀನು ಕೋಪದಲ್ಲಿ ಇದ್ದಾಗ ನೀನು ಶಾಂತತೆಯನ್ನು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಕೇಳ್ತಾನೆ, ಹಾಗಿದ್ರೆ ನಾನೇನು ಮಾಡಬೇಕು, ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದಾಗ, ಇನ್ನೊಂದು ಪಾತ್ರೆಯಲ್ಲಿ ನೀರು ತೊಗೊಂಬ ಅಂತಾರೆ. ಆ ನೀರಿಗೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಕೊಚ್ಚೆಯನ್ನು ಮಾಡಿ, ಈಗ ನಿನ್ನ ಮುಖ ಕಾಣಿಸ್ತಿದ್ಯಾ ಅಂತ ಕೇಳ್ತಾರೆ. ಕೊಚ್ಚೆಯಲ್ಲಿ ಹೇಗೆ ಮುಖ ಕಾಣೋದಕ್ಕೆ ಸಾಧ್ಯ ಅಂತ ಆ ವ್ಯಕ್ತಿ ಹೇಳ್ತಾರೆ. ಅಲ್ವಾ, ಅದಕ್ಕೆ ಹೇಳಿದ್ದು ರಿಯಾಕ್ಟ್ ಮಾಡಬೇಡ ಅಂತ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ನೀರು ತಿಳಿಯಾಗುತ್ತೆ. ಈಗ ಮುಖ ನೋಡ್ಕೊ ಅಂತಾರೆ. ತಿಳಿಯಾದ ನೀರಲ್ಲಿ ಮುಖ ಕಾಣುತ್ತೆ. ನೋಡು, ಇದೇ ಥರ ಯಾರಾದರೂ ನಿನಗೆ ಕೋಪ ಬರೆಸಿದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಆ ಸಿಚುವೇಶನ್ ಏನಿದೆ ತನಗೆ ತಾನೇ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಹೌದಲ್ವಾ ಅಂತ ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ತಾನೆ. ಮಾರನೇ ದಿನ ಹಳ್ಳಿಗೆ ಹೋದರೆ ಎಲ್ಲರೂ ಇವನಿಗೆ ಕೋಪ ಬರೆಸೋದಕ್ಕೆ ನೋಡ್ತಾರೆ, ಇವನು ಕೋಪ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಎಲ್ಲರೂ ಕೇಳಿದಾಗ ಹೇಳ್ತಾರೆ, ಸಾಧುಗಳು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಯಾರಾದರೂ ನಿನ್ನ ಮೇಲೆ ಕೆಸರನ್ನು ಎರಚೋದಕ್ಕೆ ಬಂದರೆ ಏನು ಮಾಡ್ತೀಯಾ ಅಂತ. ನಾನು ಹೇಳಿದೆ ತಪ್ಪಿಸ್ಕೊಳ್ತೀನಿ ಅಂತ. ಹಾಗೆ
ಕೋಪ ನಮ್ಮನ್ನು ಹಾಳು ಮಾಡೋದಕ್ಕೆ ಬರುತ್ತೆ. ನಾನು ತಪ್ಪಿಸ್ಕೋಬೇಕು, ಅದಕ್ಕೆ ನಾನೀಗ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಇವತ್ತು ಇದೇ ಕಥೆಯನ್ನು ಹೇಳಿದೆ ಅಂದರೆ, ಕೋಪದಿಂದ ಆಡಿದ ಮಾತುಗಳು ಮನಸ್ಸಿನಲ್ಲಿ ಗಾಯ ಮಾಡಿಬಿಡತ್ತೆ. ನಾವು ಕೋಪ ಮಾಡ್ಕೋಬಾರ್ದು, ಸ್ವಲ್ಪ ಶಾಂತವಾಗಿರಬೇಕು. ಹೇಳಿದ್ನಲ್ಲ, ವ್ಯಕ್ತಿ ಇಷ್ಟ ಆದರೆ ಮಾತನ್ನು ಮರೆತು ಬಿಡಬೇಕು. ಮಾತೇ ಮುಖ್ಯ ಅಂದರೆ ಆ ವ್ಯಕ್ತಿನ ಬಿಡಬೇಕು. ಎರಡನ್ನೂ ಹಿಡ್ಕೊಂಡು ಕೂತ್ರೆ ನೋವಾಗೋದು ನಮಗೆ. ಏನಂತೀರಾ? ಯೋಚನೆ ಮಾಡಿ ಹಾಗೆ ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ ಕೋಪ ಯಾರಿಗೂ ಒಳ್ಳೆಯದಲ್ಲ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.